ಮಂತ್ರಾಲಯದಲ್ಲಿ ಗುರುರಾಯರ 353ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ. ಮಠದಲ್ಲಿ ಇವತ್ತು ಕೂಡ ರಾಘವೇಂದ್ರ ಸ್ವಾಮೀಜಿಗಳ ಉತ್ತರ ಆರಾಧನೆ ಇದೆ. ನಿನ್ನೆ ಮಧ್ಯ ಆರಾಧನೆ ಸಂಪನ್ನಗೊಂಡಿದೆ. ಇನ್ನು ಸಪ್ತರಾತ್ರೋತ್ಸವದ ಭಾಗವಾಗಿ ಇವತ್ತು 5ನೇ ದಿನದ ಆರಾಧನೆ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಶ್ರೀಮಠದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ನಿರ್ಮಾಲ್ಯ ವಿಸರ್ಜನೆ, ಸುಪ್ರಭಾತ, ಉತ್ಸವ, ರಾಯರ ಪಾದಪೂಜೆ ನೆರವೇರಿದೆ. ಶ್ರೀಮಠ ಮಧ್ವದ್ವಾರದ ರಾಜಬೀದಿಯಲ್ಲಿ ಮಹಾರಥೋತ್ಸವ ಕೆಲವೇ ಕ್ಷಣದಲ್ಲಿ ಜರುಗಲಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮಂತ್ರಾಲಯದ ಲೈವ್ ದೃಶ್ಯಾವಳಿಗಳಿವು. ಮಂತ್ರಾಲಯದಲ್ಲಿ ಇವತ್ತು ಕೂಡ ಉತ್ತರಾರಾಧನೆ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಇನ್ನು ವಿದೇಶದಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ರಾಯರ ಈ ಸಪ್ತರಾತ್ರೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾರೆ. ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಎಲ್ಲವೂ ಕೂಡ ನೆರವೇರ್ತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಇವತ್ತಿನ ರಥೋತ್ಸವ ಕೂಡ ಆರಂಭಗೊಳ್ಳುತ್ತೆ. ಮಂತ್ರಾಲಯದ ಇವತ್ತಿನ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆ ರಾಯರ ಮಧ್ಯ ಆರಾಧನೆ ಆಗಿದೆ. 353ನೇ ಆರಾಧನೆ ನಡೀತಾ ಇದೆ. ಸೊ ಈ ಸಪ್ತರಾತ್ರೋತ್ಸವವನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರ ರಾಯರ ಅನುಗ್ರಹ ಆಗಲಿ ಅಂತ ಹೇಳಿ ಕೋರ್ತಾ ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ, ದೇಶದ ಮೂಲೆ ಮೂಲೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ರಾಯರ ಅನುಗ್ರಹ ತಮಗೂ ಇರಲಿ ಅಂತ ಹೇಳಿ ಅವರು ಕೂಡ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದಲೇ ಇವತ್ತು ಮಂತ್ರಾಲಯದಲ್ಲಿ ಸಾಕಷ್ಟು ಪೂಜೆಗಳು ನೆರವೇರಿದೆ. ನಿರ್ಮಾಲ್ಯ ವಿಸರ್ಜನೆ ಆಗಿರಬಹುದು, ಸುಪ್ರಭಾತ ಆಗಿರಬಹುದು, ಉತ್ಸವ, ರಾಯರ ಪಾದಪೂಜೆ ಆಗಿರಬಹುದು, ಇದೆಲ್ಲವೂ ಕೂಡ ಜರುಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ರಥೋತ್ಸವ ಕೂಡ ಕೆಲವೇ ಕ್ಷಣದಲ್ಲಿ ಆರಂಭಗೊಳ್ಳಲಿದೆ. ಸರತಿ ಸಾಲಲ್ಲಿ ಆ ಬೃಂದಾವನಕ್ಕೆ ಪೂಜೆ ಸಲ್ಲಿಸೋದಕ್ಕೆ, ಬೃಂದಾವನಕ್ಕೆ ನಮಿಸೋದಕ್ಕೆ ಈ ಎಲ್ಲ ಭಕ್ತರು ಸರದಿ ಸಾಲಲ್ಲಿ ನಿಂತ್ಕೊಂಡಿರುವಂತಹ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆನೂ ಕೂಡ ಮಧ್ಯ ಆರಾಧನೆ ಇದ್ದಂತಹ ಸಂದರ್ಭ ಮಂತ್ರಾಲಯದಿಂದ ರಾಯರ ದರ್ಶನವನ್ನು ಮಾಡಿಸುವಂತಹ ಕೆಲಸ ನ್ಯೂಸ್ ಫಸ್ಟ್ ಮಾಡ್ತು. ಇವತ್ತು ಕೂಡ ಉತ್ತರಾರಾಧನೆ ಇದೆ. ಈ ಉತ್ತರ ಆರಾಧನೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರಿಗೆ ಬೇಕಾಗಿರುವಂತಹ ಎಲ್ಲ ಸೂಕ್ತ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.